ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಇವಾಗ ಬೆಳಗಿನ ಜಾವ 6:33. ವಾತಾವರಣ ಮತ್ತು ಪ್ರಶಾಂತವಾಗಿದೆ. ದರೆಪ್ಪವರು ಆಲ್ರೆಡಿ ಎದ್ಬಿಟ್ಟು ತಮ್ಮ ಪ್ರತಿನಿತ್ಯದ ಬೆಳಗಿನ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ವಾಯು ವಿಹಾರ ಮಾಡ್ತಾ ಇದ್ದಾರೆ. ಹಾಯ್ ದರು, ಗುಡ್ ಮಾರ್ನಿಂಗ್. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಎದ್ದು ಬಾಳ್ತಾ ಇದ್ದಾರೆ 6 ಗಂಟೆ ಅಣ್ಣ. 6 ಗಂಟೆ ಇವಾಗೇನು 6:30 ಅನ್ಸುತ್ತೆ. ಹಾಂ, 6:33. ಸ್ವಲ್ಪ ಲೇಟ್ ಆಯ್ತು ನಾವು ಹೇಳೋದು ಇವತ್ತು. ನಿನ್ನೆ ಟೈಮ್ ತಗೋತಾರ ಮಗೋಬೇಕಾದ್ರೆ 12:30 ಆಯಿತು. ಓಕೆ. ಅವೆಲ್ಲ ನೀನು ಎಡಿಟಿಂಗ್ ಅವು ನಿನ್ನೆ ವರ್ಕ್ ಮುಗಿಸ್ಬೇಕಾದ್ರೆ ಲೇಟ್ ಆಯಿತು. ಇವಾಗ ನಿದ್ದೆ ಸ್ವಲ್ಪ ಜಾಸ್ತಿ ಜಗ್ತು, ಒಂದು 60 ತಾಸು. 6 ಗಂಟೆಗೆ ಎದ್ದಿದ್ವಿ 2 ದಿನ, ಇವತ್ತು 6:30 ಎದ್ದಿದ್ವಿ. ನಿಜ, ಎಲ್ಲರೂ ಅವ್ರವ್ರ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ತೊಡಗಿದಾರಾಗಿದ್ರೆ ಅದು ಫಿಕ್ಸ್ ಇರುತ್ತಣ್ಣ. ನೋಡಿ ನೀನು, ವಾತಾವರಣ ಅದೇ ಥರ ಇದೆ. ನಾವೇನು 2 ದಿನ ನೋಡಿದ್ವಲ್ಲ ಅದೇ ಥರ ವಾತಾವರಣ. ಈ ಕಡೆ ನೋಡಿ, ಮತ್ತಿಲ್ಲಿ ಕೆಲಸಗಳು ಆಲ್ರೆಡಿ ಮುಗಿಸಿದಾರೆ ಅನ್ಸುತ್ತೆ. ನಾವು ಹಾಫ್ ಆನ್ ಅವರ್ ಡಿಲೇ ಆದಿವಲ್ಲ, ಆಲ್ಮೋಸ್ಟ್ ಏನೋ ಕ್ಲೀನಿಂಗ್ ಮುಗಿದಿದೆ ಅನಿಸ್ತಾ ಇದೆ, ಸ್ವಚ್ಛ ಕಾಣಿಸ್ತು. ಅನಿಲ್ ಇದ್ದಾನೆ. ಹಾಯ್ ಅನಿಲ್. ಅಣ್ಣ, ಶುಭ ಮುಂಜಾನೆ ಅಣ್ಣ. ಅಲ್ಲಿ ನೋಡಿ ದೊಡ್ಡಣ್ಣ ಮಾಡಿದ್ದಾರೆ. ಮಾದೇವಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಅಣ್ಣ. ಅವ್ರಿಗೆ ಶರಣ. ಆಗ್ಲಿ ರೀ, ಆಗ್ಲಿ. ಹಾಂ, ಬರಾಬರ್. ಮಹೇಶ್ ಅಣ್ಣ. ಹಾಯ್ ಮಹೇಶ್. ಗುಡ್ ಮಾರ್ನಿಂಗ್. ಮಹೇಶನು ಕುರುಗೋಳ ವ್ಯವಸ್ಥೆ ಮಾಡತ್ತಾನ. ಕುರುಗೋಳು ವಯಸ್ಸು ಕೊಟ್ರ ಅನ್ನಿಸ್ತ. ನಿಜ, ಈ ಥರ ದಿನನಿತ್ಯ ಅಣ್ಣ ಇದು. ನಿನಗೆ ನಾವು ಇಲ್ಲಿ ಅವ್ರಿಗೆ ಏಕಾಟ್ ನೋಡ್ಕೊತಿದ್ರ ಇದು ಇದ್ದಿದೆ ಅವ್ರ ಕಾಯಕ. ಈ ನಮ್ಮ ರೈತರು, ಈ ಅಣ್ಣಗಳದು, ಈ ನಮ್ಮ ಕೃಷಿ ಮಾಡೋದು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ರೈತರು ಏನು ನಂಬಲ್ಲಿ ಅದಾರಲ್ಲ ಕರ್ನಾಟಕದಾಗ, ಬಹಳ ಒಂದು ದಿನಚರಿ, ಬಹಳ ಸುಂದರ ಒಂದು ದಿನಚರಿ ಹೊಂದಿದಾರಣ್ಣ. ನಾವು ನೆರೆಹೊರದವರು ನೋಡ್ತಿರ್ತೇವಲ್ಲ, ಈ ಥರ ಬೆಳಗಿನ ಬೇಗ ಹೇಳೋದು, ತಮ್ಮ ಏನು ಹಸು ಕರುಗಳಿಗೆ ಏನು ಇದನ್ನ ಸ್ವಚ್ಛತೆ ಮಾಡೋದು, ಅವಕ್ಕೆ ಮೇವು ಹಾಕೋದು, ಅದೊಂದು ಬಹಳ ಒಂದು ಅದ್ಭುತ ದಿನಚರಿ ಅಣ್ಣ. ಎಲ್ಲ ರೈತರದು ಇದು ಈ ಥರ ಇದ್ದೇ ಇರುತ್ತೆ ನೋಡ್ರಿ. ಮನೆ ಸುತ್ತಮುತ್ತ ಹೂವಿನ ಗಿಡಗಳು, ಅದೇನೋ ಒಂಥರ ಡಿಫ್ರೆಂಟ್ ಲುಕ್ ಅಂತಾರಲ್ಲ, ಆ ಥರ ಕೊಡ್ತೈತೆ. ಅದೇ ಥರ ಇಲ್ಲಿ ನೋಡ್ರಿ. ಇವು ಏನದಾವಲ್ಲಣ್ಣ, ಇವು ಸದಾ ಮಲ್ಲಿಗೆ ಅಂತ ಅದ್ರ ಹೆಸರು ಹೇಳೋ ಥರ ಸದಾ ಆ ಹೂ ಇರುತ್ತೆ, ವರ್ಷ ಪೂರ್ತಿ ಇರುತ್ತೆ. ಇದು ಸೇಮೆ ಹೂವು ಒಂದು ವೈಟ್ನಾಗ ಬರುತ್ತೆ, ಒಂದು ಈ ಥರ ಸ್ವಲ್ಪ ಕೆಂಪು ಕಲರ್ದಾಗ ಬರುತ್ತೆ. ಸದಾ ಮಲ್ಲಿಗೆ ಅದು ಸದಾ ಇದ್ದೇ ಇರುತ್ತೆ, ವರ್ಷ 12 ತಿಂಗಳು. ಇದ್ರ ವಿಶೇಷತೆ. ಗ್ಯಾಂಗ್ ಇದು ಆಲ್ರೆಡಿ ರೆಡಿ ಆಗ್ಯದ ನೋಡು. ಒಳಗಡೆ ಶೆಡ್ಡಿಂದ ತಂದು ಹೊರಗೆ ಕಟ್ಟಾರ, ಆಲ್ರೆಡಿ ಸ್ವಚ್ಛತೆ ಆಗ್ಯದ. ನಾವು ಇವತ್ತು ಸ್ವಲ್ಪ ಡಿಲೇ ಇದೆ ಅನ್ಸುತ್ತೆ ಎದ್ದು ಬರೋದು. ಕರೆಕ್ಟ್. ಹಿರಿಯರು ಹೇಳ್ತಿದ್ದಾರೆ, ಮನೆಯಲ್ಲಿ ಗೋಗಳಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರ್ತೈತಿ ಅಂತ. ಅದೇ ರೀತಿ ಗೋವುಗಳ ಎಲ್ಲಿ ನಡೆದಾಡ್ತಾವಲ್ರಿ, ಅಲ್ಲಿ ದೇವರ ಏನಪ್ಪ ಅಂತ ಸನ್ನಿಧಿ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅದು ನಿಜವಾಗ್ಲೂ ಸತ್ಯ. ಗೋವುಗಳು ಎಲ್ಲಿರ್ತಾವೆ, ಅದು ವಾತಾವರಣನೇ ಬೇರೆ ಇರ್ತೈತಿ, ಅದ್ರ ಅನುಭವನೇ ಬೇರೆ ಇರ್ತೈತಿ. ಅದೊಂಥರ ವೈಬ್ರೇಷನ್ ಅಂತಾರಲ್ರಿ, ಅದು ನಿಜವಾಗ್ಲೂ ಫೀಲ್ ಮಾಡ್ಬೋದು ನಾವು. ಇದೇನು 6ನೇ ಹೊಲ ಹೇಳದಲ್ಲ, ಬುಯ್ಯಾರ ಹೊಲ ಅಣ್ಣ. ಅಲ್ಲಿ ಹೊಲಿಗೆನ ಹೊಲ ಆದ್ಮೇಲೆ ನಮ್ಮ 5ನೇ ಹೊಲ ಹೊಲಿಗೆನ ಹೊಲಕ್ಕೂ ಏನಂದ್ರೆ ಒಂದು ಸಪ್ರೇಟ್ ಪೈಪ್ಲೈನ್ ಅದ. ಅಲ್ಲಿ ಬೋರ್ವೆಲ್ನು ಅದಣ್ಣ, ನೀರು ಚಲೋ ಅದಾವ. ಮತ್ತು ಈ ಹೊಲಕ್ಕೂ ಒಂದು ಸಪ್ರೇಟ್ ಪೈಪ್ಲೈನ್ ಅದ. ಇಲ್ಲಿ ಇರೋದು 5 ಎಕರೆ ಅಣ್ಣ, ಈ ಕಡೆ ಒಂದು 4.5 ಎಕರೆ ಅದ, ಇಲ್ಲೊಂದು ಸ್ವಲ್ಪ ಅದಣ್ಣ. ಅಂದ್ರೆ ರೋಡ್ ನಡ್ಬರ್ಕ್ ಆಯ್ತದ, ಈ ಊರಿನ ರೋಡ. ಮತ್ತು ಇವು 2 ಹೊಲ ಹೊಳಿಗೆ ಭಾಳ ಸಮೀಪ, ಮತ್ತು ಇದು ಬುಯ್ಯಾರ ಗ್ರಾಮಗಳದಾಗ ಬರ್ತಾವಣ್ಣ. ಮತ್ತು ಪೈಪ್ಲೈನು ನಮಗೆ ಭಾಳ ಹತ್ತಿಲ್ಲಣ್ಣ ಇಲ್ಲಿಂದ ಇಲ್ಲಿಗೆ. ಅಂದ್ರೆ ಸ್ವಲ್ಪ ನಾವು ಏನು ಆ ತೋಟಗಳಿಗೆ ತೊಗೊಂಡು ಹೋಗಿದಲ್ಲ 6 ಕಿಲೋಮೀಟ್ರ್, ಇದು ಒಂದು ಹೊಲ 1 ಕಿಲೋಮೀಟ್ರ್. ಇದು ಈ ಥರ ವ್ಯವಸ್ಥೆ ಇಲ್ಲಿ ಅದ. ನಾವಿವಾಗ ವೆರಿ ನಿಯರ್ ಇದ್ದಾವೆ, ಎಕ್ಸಾಕ್ಟ್ಲಿ ಬುಯ್ಯಾರ ಗ್ರಾಮದಲ್ಲಿದ್ದಾವೆ. ಬುಯ್ಯಾರ ಗ್ರಾಮದಲ್ಲಿ ಇದ್ದೀವಣ್ಣ. ಈ ಕಡೆ ಏನು ಗುಡಿ ಅದ, ಕರ್ಮಲ್ಲಪ್ಪ ಗಂಗಿದಾರ ಅಂತ ಗುಡಿ ಅವ, ಭಾಳ ಫೇಮಸ್ ಅಣ್ಣ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ಹೊಳಿ ಸಮೀಪ ಬಂದೇವಣ್ಣ. ಅಲ್ಲೇನು ಗಾಡಿ ಹಚ್ಚಿ ಬಂದೆವು. ಇಲ್ಲಿ ಒಬ್ಬರು ಜಮೀನು ಸ್ವಾಮಿಗಳಂತ ಅದಾರಣ್ಣ, ಅವ್ರ ಜಮೀನಿದು. ಅವ್ರ ಜಮೀನಲ್ಲಿ ನಾವು ಸ್ವಲ್ಪ ಮೋಟ್ರದು ಇಡ್ತೀವಿ ಇಲ್ಲಿ. ಇದು ಅವ್ರ ಹೊಲ. ಇದ್ರ ತೆಳಗೆ ಇಲ್ಲಿ ಹೊಳಿ ಅದಣ್ಣ, ಭೀಮಾ ನದಿ. ಇವ್ರು ಅವ್ರ ಮಗನೇ ಅಣ್ಣ, ಸ್ವಾಮಿಗಳ ಮಗ ಇವರು. ಮತ್ತು ಇದು ಹೊಳಿ ಭೀಮಾ ನದಿ ಅಣ್ಣ. ಇದು ಭಾಳ ಅಣ್ಣ, ಮಹಾರಾಷ್ಟ್ರದಿಂದ ಆ ಕಡೆ ಉದ್ಭವ ಆಗಿ ಈ ಕಡೆ ಕರ್ನಾಟಕ ಹರಿದು ಮುಂದೆ ಹೋಗ್ತದಣ್ಣ. ಹಂಗೆ
ಎಲ್ಲ ಹಳ್ಳಿಗಳಿಗೆ ಇದು ಭಾಳ ಅನುಕೂಲ ಅಣ್ಣ. ನಮ್ಮ ಭೀಮಾ ನದಿ ಭಾಳ ನೀರು ಹಿಡಿತದೆ, ನೀರು ಇರ್ತಾವೆ, ರೈತರಿಗೆ ಭಾಳ ಅನುಕೂಲ. ಎಲ್ಲ ರೈತರು ಇಲ್ಲಿಂದ ಪೈಪ್ಲೈನ ಈ ಥರ ಮಾಡಿ ನೀರು ಒಯ್ತಿರ್ತಾರಣ್ಣ. ಭಾಳ ಅನುಕೂಲ ಅದ ಅಣ್ಣ ಇದು ಚಾಲು ಆಗಿದ್ದು ಹೊಳಿ ಪೈಪ್ಲೈನ್ ಅಣ್ಣ. ಈಗ ಲೈಟ್ ಅವಲ್ಲ, ಕರೆಂಟ್ ಅವ, ಈಗ ಚಾಲು ಮಾಡ್ಯಾರ. ಅವ್ರ ಕಬ್ಬುಗಳಿಗೆ ಬಿಟ್ರೆ ಮಳೆಗಾಲ ಪ್ರವಾಹ ಬತ್ತಲ್ಲ ಮಹಾರಾಷ್ಟ್ರ, ಇಲ್ಲಿ ಮಳೆ ಹೆಚ್ಚಾಯ್ತಲ್ಲ, ಇವೆಲ್ಲ ಅಲ್ಲಿ ಏನು ಗಾಡಿ ಹಚ್ಚಿ ಬಂದೇವ ನೋಡೋಣ. ಅದ್ರ ಹಿಂದೆ ಅಲ್ಲಿ ಒಂದು ಗುಡಿ ಇತ್ತು ನೋಡು, ಅಲ್ಲಿ ತನಕ ನೀರು ಬಂದಿದ್ದು ಖುದ್ದಾಗಿ ನಾವು ನೋಡಿವಣ್ಣ. ಬಂದಿಲ್ಲ ಅಲ್ಲಿ ತನಕ ನೀರು ಬರ್ತಾವೆ. ಇಲ್ಲೆಲ್ಲ ಇವು ಇರೋದೇ ಅಣ್ಣ, ಇವು ಬೆಳೆಗಳೆಲ್ಲ ಹಾಳಾಗ್ತಾವ ಆ ಟೈಮಿಗೆ. ನಾವಿವಾಗ ಮುಯ್ಯಾರ ಗ್ರಾಮದಲ್ಲಿದ್ದೇವೆ. ಇದೇನು ನೋಡ್ತಿದ್ದೀರಲ್ರಿ, ಇದು ಭೀಮಾ ನದಿ. ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ಹೇಳ್ತೇನೆ ನೋಡ್ರಿ. ಏನು ನದಿ ಇದೆ ರೀ, ನದಿ ಪಕ್ಕಗಳ ಏನು ಹೊಲಗಳು ಇದಾವಲ್ರಿ, ಮಳೆಗಾಲ ಬಂದಾಗ ಅಷ್ಟೇ ಪ್ರಾಬ್ಲಮ್ ಇದೆ. ಅದೇ ರೀತಿಯಾಗಿ ಒಂದ್ ವೇಳೆ ನೀರೇನಾದ್ರು ಬೇಕಾದಂತಂದ್ರೆ ಇಲ್ಲಿ ಪಂಪ್ ಸೆಟ್ಗಳನ್ನ ಹಾಕಿ ನೀರನ್ನ ಎತ್ಕೊಳ್ತಾರ. ಅದ್ರ ಸಂಬಂಧ ಈ ಭಾಗದ ಜನರ ವಾಣಿಜ್ಯ ಬೆಳೆಗಳನ್ನ ಜಾಸ್ತಿ ಬೆಳಿತಾರ. ವಾಣಿಜ್ಯ ಬೆಳೆಗಳ ಬೆಳೆದ್ರಿಂದ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದಾರೆ. ಬೆಳಗ್ಗೆ ಕೃಷಿ ಹೊಂಡದಲ್ಲಿ ನೀರು ಬೀಳ್ತಾ ಇತ್ತ. ಅದಾದ್ಮೇಲೆ ಕಬ್ಬಿನ ಹೊಲದಲ್ಲಿ ಕೂಡ ನೀರು ಹಾಸಕ್ ಹೋಗಿದ್ವಿ ನಾವು. ಆ ನೀರಿಗೆ ಮೂಲ ಎಲ್ಲಿದೆ ಅನ್ನೋದ ತಿಳಿಸೋ ಪ್ರಯತ್ನ ಇದಾಗಿರ್ತೈತಿ. ಇದೇನಣ್ಣ ಭೀಮಾ ನದಿ ಮುಯ್ಯಾರ ಗ್ರಾಮದಲ್ಲಿ ಏನು ಇರೋದು ಸಮೀಪ. ಇದು ಮಹಾರಾಷ್ಟ್ರದಿಂದ ಉಗಮವಾಗಿ ಕಡೆ ಮುಂದೆ ಹಳ್ಳಿಗಳಿಗೆ ಹೋಗ್ತದೆ. ಈ ನೀರುಗಳು ಜಾನುವಾರುಗಳು ಮತ್ತು ಸಣ್ಣ ಪುಟ್ಟ ಬೆಳೆಗಳಿಗೆ ಇಲ್ಲಿ ಸುತ್ತಮುತ್ತ ರೈತರು ಎಲ್ಲರಿಗೂ ಅದು ಅನುಕೂಲ ಆಗ್ತದ. ಇವತ್ತು ಬೆಳಗ್ಗೆ ಎದ್ಬಿಟ್ಟ ಕೃಷಿ ಹೊಂಡ ಸುತ್ತ ಒಂದು ರೌಂಡ್ ಹಾಕ್ಕೊಂಡ ಕೃಷಿ ಹೊಂಡಗಳಿಗೆ ನೀರು ಯಾವ ಥರ ಬರ್ತೈತೆ ಅಂತ ಹೇಳ್ಕೊಂಡ. ಅದೇ ರೀತಿ ಕಬ್ಬಿನ ತೋಟಕ್ಕೆ ಹೋಗಿ ನೀರು ಹಾಸಿದ್ವಿ. ಅದಾದ್ಮೇಲೆ ಭೀಮಾ ನದಿ ಯಾವ ಥರ ಇದೆ ಅಂತ ನೋಡಕ್ಕೆ ಬಂದಿದ್ವಿ. ಭೀಮಾ ನದಿ ತುಂಬ ಚೆನ್ನಾಗಿದೆ. ನಮಗೆಲ್ಲರೂ ಬಂದು ನೋಡಿದ್ವಿ. ಇವಾಗ ರಿಟರ್ನ್ ಹೊಡ್ತಾ ಇದ್ದೇವೆ. ಇಲ್ಲೊಂದು ಹಸು ಗಬ್ಬಾಗಿದೆ ಅಂತಂದರೆ ಮರಿ ಹಾಕೋ ಸಮಯ ಬಂದಿದೆ. ಅಣ್ಣವರ ಸಜೆಷನ್ ಕೊಡ್ತಾ ಇದ್ದಾರೆ ನೋಡ್ರಿ. ಇವಾಗ ಇದು ರೀ ಆಕಳ ನಿಕ್ಕ ಕಿಲರ್ ಆಕಳ್ರಿ. ಇದು ನಿಕ್ಕ ಕಿಲರ್ ಆಕಳ ಪ್ಯೂರ್ ರೀ. ಈಗ 2 ದಿನದಾಗ ಇವತ್ತ ನಾಳೆಗೆ ಈಬೋದು ರೀ. ಇಲ್ಲಿ ಒಂದು ನರ ಇರ್ತದೆ ರೀ. ಇದು ನರ ಕಟ್ಟಾಗ್ಯದ ರೀ. ಈಗ ಕಟ್ಟಾಗ್ಯದ. ಇನ್ನು ಇವತ್ತ ನಾಳೆಗೆ ಈಬೋದು ರೀ. ಇದೇ ಸಿಚುವೇಶನ್ ಕಂಡು ಹಿಡಿಬೇಕು ನಾವು. ಹಾಂ ರೀ. ಇದು ಹಲಿಗೆ ಮುರಿತ ಅಂದ್ರೆ ನಮ್ಮ ಭಾಷೆದಾಗ ಹಲಿಗೆ ಮುರಿತದ ಆಕಳಪ್ಪ ಅಂದ್ರೆ ಇವತ್ತು ಎಮ್ಮೆಲಿ ಅದು ಕಟ್ಟಾಯ್ತ 2 ದಿನದಾಗ ಈರ್ತದೆ ರೀ. ಅಂದ್ರೆ ಇವತ್ತಿಲ್ಲ ನಾಳೆ. ಹಾಂ, ಇಟ್ಟದಾಗ ಈರ್ತದೆ ರೀ. ನಿಕ್ಕ ಪ್ಯೂರ್ ಇದು ರೀ ಕಿಲಾರಿ ಆಕಳ. ಒಳ್ಳೆ ಆಕಳ್ರಿ ತಡಿ. A few moments later. ಸರ್, ಇವಾಗ ಯಾವ ಋತುವಿನಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತದೆ? ಇಲ್ಲ ಸರ್, ನಾವು ಈಗಾಗಲೇ ನಿಮ್ಗೆ ಪ್ರಶ್ನೆಗೆ ಆಲ್ಮೋಸ್ಟ್ ಉತ್ತರಿಸಿದ್ದೇನೆ ಸರ್. ನಾವು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ತನಕ ನಾವು ಪ್ಲಾಂಟೇಶನ್ ಮಾಡಿರ್ತೀವಿ ಸರ್. ಅದು ಬೆಳವಣಿಗೆಗೆ ಉತ್ತಮವಾದ ಋತುವಾಗಿದೆ ಅಂತೇಳಿ ನಾವು ಪ್ಲಾಂಟೇಶನ್ ಮಾಡಿರ್ತೀವಿ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ನೀವು ಅವಕ್ಕೆ ಒಳ್ಳೆ ರೀತಿ ಸಮತೋಲಿತ ಪೋಷಕಾಂಶಗಳನ್ನು ಒದಗಿಸಿದ್ರಿ, ನೀರನ್ನು ಸರಿಯಾಗಿ ಕೊಟ್ಟರೆ ಅಂದರೆ ಗೊಬ್ಬರವನ್ನು ಸರಿಯಾಗಿ ಉಪಯೋಗಿಸಿದ್ರೆ ಎಲ್ಲ ಋತುಗಳಲ್ಲಿ ಬೆಳವಣಿಗೆಯನ್ನು ಹೊಂದ್ತದೆ ಸರ್. ಅದು ದಾಳಿಂಬೆ ಗಿಡಗಳನ್ನು ನೆಡೋಕ್ಕಿಂತ ಪೂರ್ವದಲ್ಲಿ ಹೊಂಡಗಳಲ್ಲಿ ಏನೇನು ಹಾಕಬೇಕು? ಹಾಂ, ಎಸ್ ಸರ್. ನಿಮ್ಗೆ ಈಗಾಗಲೇ ನಾವು ಹೇಳಿದಂತೆ ನಾವು ಬೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೇವೆ ಸರ್. ಈಗ ಬೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೆವು. ಆಮೇಲೆ ಯಾವ ಅಂತರದಲ್ಲಿ ನಾನು ಗಿಡವನ್ನು ನೆಡಬೇಕನ್ನೋದು ಫೈನಲ್ ಆಗಿದೆ ಸರ್. ಈಗ ನೀವು ಫಾರ್ ಎಕ್ಸಾಂಪಲ್ ಆಗಿ ನೀವು 14 ಸಾಲಿನ ಸಾಲಿಗೆ 14 ಅಡಿ, ಗಿಡದ ಗಿಡಕ್ಕೆ 10 ಅಡಿಯನ್ನು ಕನ್ಫರ್ಮ್ ಮಾಡ್ಕೊಂಡ್ರಿ ಸರ್. ಯಾವ ಜಾಗದಲ್ಲಿ ನೀವು ಸಸಿಯನ್ನು ನೆಡಬೇಕಂದಿರಿ ಆ ಜಾಗದಲ್ಲಿ ಏನು ಮಾಡ್ಬೇಕು ಸರ್, ಒಂದು 10 kg ತಿಪ್ಪೆ ಗೊಬ್ಬರ, ವೆಲ್ ಡಿಕಂಪೋಸ್ಡ್ ಅಂದರೆ ಕೊಳೆತ ತಿಪ್ಪೆ ಗೊಬ್ಬರ, ಆಮೇಲೆ ಒಂದು ಅರ್ಧ kg ಬೇವಿನ ಹಿಂಡಿ, ಆಮೇಲೆ ಒಂದು 1 kg ಎರೆಹುಳ ಗೊಬ್ಬರ, ಇವೆಲ್ಲ ಮಿಶ್ರಣ ಮಾಡಿ ನಾವು ಎಲ್ಲಿ ನಾವು ಸಸಿಯನ್ನು ನೆಡಬೇಕಂದಿರ್ತೀವೋ ಅಲ್ಲಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ನಾವು ಸಸಿಯನ್ನು ನಾಟಿ ಮಾಡ್ಬೋದು ಸರ್. ಸರ್, ನಾವಿವಾಗ ರೆಡಿಯಾಗಿರೋ ಸಸಿಗಳನ್ನ ತಂದು ನಾವು ನಾಟಿ ಮಾಡ್ಬೇಕಂದ್ರೆ ಆ ಸಸಿಗಳು ಎಷ್ಟು ದಿನಗಳದ್ದಾಗಿರ್ಬೇಕು? ಗುಟಿ ತಯಾರು ಮಾಡಿ ಒಂದು ಪಾಕೆಟ್ನಲ್ಲಿ ಹಾಕಿದ ನಂತರ ಅದು ಬೆಳವಣಿಗೆ ಹೊಂದಿಸ್ತದೆ ಸರ್. ಕನಿಷ್ಠ ಒಂದು 2 ತಿಂಗಳ ಒಳಗಿಂದಾದರೆ ಉತ್ತಮ. ಅದು ಜಾಸ್ತಿ ದಿನಗಳಾದರೆ ಅದು ಪ್ಲಾಂಟೇಶನ್ ಮಾಡೋದಷ್ಟು ಸೂಕ್ತ ಆಗೋದಿಲ್ಲ ಸರ್. ಸರ್, ಇವಾಗ ದಾಳಿಂಬೆನ ನಾಟಿ ಮಾಡಿದ ಆದಮೇಲೆ ಪ್ರಾರಂಭದ ದಿನಗಳಲ್ಲಿ ಗೊಬ್ಬರ ಯಾವ ಅನುಪಾತದಲ್ಲಿ ನೀಡಬೇಕು? ಸರ್, ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು ಸರ್ ನಂಗೆ. ಯಾವ ರೀತಿ ನಾವು ಗೊಬ್ಬರವನ್ನು ಹಾಕ್ಬೇಕನ್ನೋದಲ್ಲಿ ನಿಮ್ಗೆ ಅರ್ಥ ಇಲ್ಲ ಸರ್. ಎಷ್ಟು ಪ್ರಮಾಣ ಸರ್? ಮುಖ್ಯವಾಗಿ ಪ್ರಾಥಮಿಕ ಪೋಷಕಾಂಶಗಳಾದ ನಾವು ಪೊಟ್ಯಾಷ, ಆಮೇಲೆ ಸಾರಜನಕ, ಆಮೇಲೆ ರಂಜಕ ಇವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಒದಗಿಸ್ಬೇಕು ಸರ್. ಫಾರ್ ಎಕ್ಸಾಂಪಲ್ 19-19 ಬರ್ತಲ್ಲ ಸರ್.
ಅದು ಪ್ರಾರಂಭದ ತಿಂಗಳುಗಳಲ್ಲಿ ಪ್ರಮುಖವಾಗಿ ನಾವು ಗಿಡದ ಬೆಳವಣಿಗೆ ಅಂದರೆ 15 ತಿಂಗಳವರೆಗೂ ತಗೋತೇವೆ ಸರ್. 15ರಿಂದ 12 ತಿಂಗಳವರೆಗೂ. ಪ್ರಾರಂಭದ ತಿಂಗಳುಗಳಲ್ಲಿ ಪರ್ ಪ್ಲ್ಯಾಂಟ್ ಒಂದು ಸಸಿಗೆ 10 ಗ್ರಾಮ್ದಂತೆ ರೀ ಪ್ರಾರಂಭದ 3-4 ತಿಂಗಳ. ಆಮೇಲೆ 15 ಗ್ರಾಮ, ಆಮೇಲೆ 20 ಗ್ರಾಮ, ಆಮೇಲೆ 25 ಗ್ರಾಮ, ಈ ರೀತಿ ಪರ್ ಸಸಿಗೆ ಪ್ರತಿ ತಿಂಗಳಿಗೆ ನಾವು ಈ ರೀತಿ ಕೊಡ್ಬೇಕು ಸರ್. ಇದು ಪೊಟ್ಯಾಷ್, ರಂಜಕ, ಆಮೇಲೆ ಸಾರಜನಕ ಪ್ರಮಾಣ ಇದೆ ಸರ್. ಅಂದರೆ 19 ಈ 3 ಬಂದುಬಿಟ್ಟು ಸರ್. ಆಮೇಲೆ ಅದೇ ರೀತಿ ದ್ವಿತೀಯ ಪೋಷಕಾಂಶಗಳಾದಂಥ ಕ್ಯಾಲ್ಸಿಯಂ ಬೋರಾನನ್ನು ನಾವು ಪ್ರತಿ ತಿಂಗಳ ಒಂದು ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಮೂಲಕ ನಾವು ಕೊಡೋದ್ರ ಮೂಲಕನೂ ಕೂಡ ನಾವು ಕ್ಯಾಲ್ಸಿಯಂ, ಆಮೇಲೆ ಬೋರಾನ್ ಪರ್ ಪ್ಲ್ಯಾಂಟ್ ಬೋರಾನ್ ಕೊಡೋದು ಸರ್. ಈ ರೀತಿ ನಾವು ಪೋಷಕಾಂಶಗಳನ್ನು, ಆಮೇಲೆ ಇನ್ನೊಂದು ಮುಖ್ಯವಾಗಿ ಸರ್, ಈಗ ನಾವು ಅವೇನಾ ನ್ಯೂಟ್ರಿಮಿಕ್ಸ್ ಅಂತ ಒಂದು ಸ್ಲರಿ ಬರುತ್ತೆ ಸರ್ ಪ್ರಾಡಕ್ಟ್. ಅದನ್ನು ನಾವು ಬಳಸೋದ್ರ ಮುಖಾಂತರ ಸುಲಭವಾಗಿ ಒಂದು 7-8 ಪೋಷಕಾಂಶಗಳನ್ನು ನಾವು ಸಸ್ಯಗಳಿಗೆ ಒದಗಿಸ್ಬೋದು ಸರ್. ಮುಖ್ಯವಾಗಿ ಅದರಲ್ಲಿ ಏನೇನು ಇರ್ತಾವೆ ಸರ್, ಫೆರಸ್ ಇರುತ್ತೆ ಸರ್, ಮ್ಯಾಗ್ನೀಷಿಯಮ್ ಇರುತ್ತೆ, ಜಿಂಕ್ ಇರುತ್ತೆ, ಕಾಪರ್ ಇರುತ್ತೆ, ಆಮೇಲೆ ಸೀವಿಡ್ ಇರುತ್ತೆ, ಅಮೈನೋ ಆಸಿಡ್ ಇರುತ್ತೆ, ಫಲ್ವಿಕ್ ಆಸಿಡ್ ಇರುತ್ತೆ, ಇತ್ತೀಚೆಗೆ ಬೋರಾನ್ ಕೂಡ ಇರುತ್ತೆ ಸರ್. ಅದರಲ್ಲಿ ಅವುಗಳನ್ನು ಅದೊಂದು ಮಿಶ್ರಣ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ ಸರ್. ಆ ಪ್ರಾಡಕ್ಟನ್ನು ನಾವು ಯಾಕೆ ಬಳಸ್ತೀವಿ ಅಂದರೆ, ಅಂಥದ್ದೇ ಪ್ರಾಡಕ್ಟ್ ಇದ್ದರೆ ಬೇರೆ ಬಳಸ್ಬೋದು. ಯಾಕೆ ಬಳಸ್ತೀವಿ ಅಂದ್ರೆ ಸರ್, ನಾವು ಸಮತೋಲಿತವಾಗಿ ಗಿಡಕ್ಕೆ ಪೋಷಕಾಂಶಗಳು ದೊರೆತವೆ ಸರ್. ಹೀಗಾಗಿ ನಾವು ಸುಲಭವಾಗಿ ಸಸಿಗಳಿಗೆ ಎಲ್ಲ ಪೋಷಕಾಂಶಗಳನ್ನು ಕೊಡಬಹುದು ಸರ್. ಇದು ಒಂದು ರಾಸಾಯನಿಕ ಮುಗಿತು ಸರ್. ಈಗ ನಾವು ಜೈವಿಕ ಗೊಬ್ಬರಗಳನ್ನು ಕೂಡ ಅದೇ ಹಂತದಲ್ಲಿ ಕೊಡ್ಬೇಕು ಸರ್. ನಾವು ಯಾವ ರೀತಿ ಅಂದ್ರೆ, ಜೈವಿಕ ಗೊಬ್ಬರಗಳಂದ್ರೆ PSB, KMB, ಆಮೇಲೆ ಜಿಂಕ್ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ, ಅಜೋಟೋಬ್ಯಾಕ್ಟೀರಿಯಾ, ಇಂಥವು ಯಾವ NPK ಕನ್ಸೋರ್ಷಿಯಾ ಅನ್ರಿ, ಆಮೇಲೆ ಜಿಂಕ್ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ, ನಮ್ಮ ಪ್ರದೇಶದಲ್ಲಿ ಸಿಗತಕ್ಕಂಥ ಅಂಥ ಜೈವಿಕ ಗೊಬ್ಬರಗಳನ್ನು ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಕೊಡೋದು ಸರ್. ಆಮೇಲೆ ಹುಣ್ಣಿಮೆಯ ದಿವಸ ನಾವೇನು ಮಾಡ್ಬೇಕಂದ್ರೆ ಸರ್, ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ಫಂಗಿಸೈಡ್ಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಬಳಸ್ಬೋದು ಸರ್. ಈಗ ಫಾರ್ ಎಕ್ಸಾಂಪಲ್ ಟ್ರೈಕೋಡ್ರಮ, ಸುಡೋಮೋನಸ್, ಬ್ಯಾಸಿಲಸ್, ಆಮೇಲೆ ನಿಮೆಟೋಡ್ ಕಂಟ್ರೋಲ್ ಆಗಿ ಪ್ಯಾಸಿಲೋಮೈಸಿಸ್, ಮೆಟ್ರೈಸಮ್, ಬಿವೇರಿಯಾ, ಹೊರ್ಟಿಸಿಲಿಯಮ್ ಅಂತ ಕೀಟನಾಶಕಗಳು ಬರ್ತವೆ ಸರ್, ಜೈವಿಕ ಕೀಟನಾಶಕಗಳು. ಅವನ್ನು ಕೂಡ ನಾವು ಸಸ್ಯಗಳಿಗೆ ನಿರಂತರವಾಗಿ ಪ್ರತಿ ತಿಂಗಳು ಕೊಡ್ಕೊತ ಹೋದರೆ ಸಸ್ಯ ಈ ಜೈವಿಕ ಮತ್ತು ರಾಸಾಯನಿಕ ಎರಡರ ಮಿಶ್ರಣದಿಂದ ಸಮೃದ್ಧವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಸರ್. ಈ ರೀತಿ ನಾವು ಸಸ್ಯಗಳಿಗೆ ಸಮತೋಲಿತವಾಗಿ ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಾಗ ಸಮೃದ್ಧವಾಗಿ ಬೆಳವಣಿಗೆ ಹೊಂದುತ್ತೆ ಸರ್. ಇಷ್ಟೊತ್ತು ನಾವು ದಾಳಿಂಬೆ ಗಿಡಗಳ ನಾಟಿ ಮತ್ತು ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಬಂದರೆ ಇಂಟರ್ವ್ಯೂ ನಡೀತಾ ತುಂಬ ಚೆನ್ನಾಗಿದೆ. ಇವಾಗ ಶಾರ್ಟ್ ಲೈಟಿಗೆ ಬ್ರೇಕ್ ಎಷ್ಟಾಗಿದೆಪ್ಪ ಅಂತಂದ್ರೆ 3 ಗಂಟೆ ಆಗಿದೆ. ಹಾಗೆ ಲೈಟಿಗೆ ಯಾರಪ್ಪರ ಮನೆಯಿಂದ ಒಂದು ಪಾರ್ಸಲ್ ಬಂದಿದೆ, ಎಲ್ಲರೂ ಕುತ್ಕೊಂಡಿದ್ದೀವಿ, ಸ್ವಲ್ಪ ತಿನ್ನೋಣ. ತಿಂದಾದ್ಮೇಲೆ ಮತ್ತೆ ವಾಕ್ನ ಕಂಟಿನ್ಯೂ ಮಾಡೋಣ. ಮುಂಜೋಣ ನಿನ್ನೆ ಹೇಳಿದ್ದಲ್ಲ ಇನ್ನೊಬ್ರು ನಮ್ಮ ಬೀಗ್ರಂತ, ರಾಮು ಅವರು ಮೇತ್ರಿ ಅವರಂತ. ಇವರು ಶಿಕ್ಷಕರು ಮತ್ತು ಅದ್ರ ಜೊತೆಗೆ ಕೃಷಿ ಮಾಡ್ಕೊಂಡಿದ್ದಾರೆ. ಅವರು ಕೃಷಿ ಮಾಡ್ಕೊತಿದ್ದಾರೆ. ಮತ್ತು ಇವರು ಮಾಡೋ ಬೆಳೆ ಎಲ್ಲ ತಮ್ಮದೇನು ಜಮೀನು ಅದಲ್ಲ, ಅದರಲ್ಲಿ ಮಾಡೋದೆಲ್ಲ ಕಂಪ್ಲೀಟು ಸಾವಯವನೇ, ಜೀರೋ ರಾಸಾಯನಿಕ. ಬಾಳೆ ಮಾಡೋದಾಗಲಿ, ತೊಗರಿ ಮಾಡೋದಾಗಲಿ, ಕಬ್ಬು ಮಾಡೋದಾಗ್ಲಿನೂ ಅವರು ಒಂದು ಕಡಿಮೆ ಪ್ರಮಾಣದಲ್ಲಿ ಕಬ್ಬು ಮಾಡೋದಾದ್ರೂ ಅದು ಸಾವಯವದಲ್ಲಿ ಮಾಡಿ ಅವರು ಒಂದು ಸಾರಿ ಬೆಳೆನೂ ಇಳುವರಿನೂ ತೊಗೊಂಡಿದ್ದಾರೆ ಚೆನ್ನಾಗಿ. ಮಾಡಿದ್ದಾರೆ ನಮ್ಮ ಊರಲ್ಲಿ, ನಮ್ಮ ತಾಲೂಕಲ್ಲಿ, ಸುತ್ತಮುತ್ತಲ್ಲಿ. ಅಂದ್ರೆ ಇನ್ನೊಂದೇನು ಖುಷಿ ಆಗ್ತಿದೆ ಅಂತಂದ್ರೆ ಸರ್, ಇವತ್ತು ನಮ್ಮ ಲೋಗಲ್ಲಿ ಜಾಯ್ನ್ ಆಗಿದ್ದಾರಲ್ಲ, ನಮ್ಮ ಜೊತೆ ಸೇರಿದ್ದಾರೆ. ಅದು ನಮಗೆ ಭಾಳ ಖುಷಿ ಆಗ್ತದೆ ಸರ್. ಯಾಕಂದ್ರೆ ಡೈಲಿ ಲೋಗಲ್ಲಿ ನಾವು ಏನೇನೋ ಮಾಡ್ಕೊಂಡು ಹೋಗ್ತಿರ್ತೇವೆ, ಮತ್ತು ನಮ್ಮ ವ್ಯಕ್ತಿಗಳು ಸೇರೋದು ನಮಗೆ ತುಂಬ ಖುಷಿ ಆಗ್ತಿದೆ. ಡೆಫಿನೆಟ್ಲಿ ನಮ್ಮ ಸಾವಯವ ಕೃಷಿ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ ಸರ್. ನಾವಿವಾಗ ಅಂಬೆಬರ ಪ್ಲಾಟ್ನಲ್ಲಿದ್ದೇವೆ. ಇದು ಮುಗಿಸ್ಕೊಂಡು ಇವಾಗ ಮೃಗಬರ ಪ್ಲಾಟ್ ಕಡೆ ಹೊರಡೋಣ. ಓವರಾಲ್ ಆಗಿ ಕನ್ಸಿಡರ್ ಮಾಡಿದರೆ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ಇಷ್ಟೊತ್ತು ಅವರು ನಮಗೆ ತುಂಬ ಸಮಯವನ್ನು ಕೊಟ್ಟಿದ್ದಾರೆ, ದೀರ್ಘ ಸಮಯವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸೋಣ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಆಲ್ಮೋಸ್ಟ್ ಟೈಮ್ ಇವಾಗ ಸಂಜೆ 6:15. ಏನಪ್ಪ ಖುಷಿ ಆಗ್ತಿರೋದು ಅಂತಂದ್ರೆ, ಇವತ್ತು ನಾವು ಏನು ದಾಳಿಂಬೆ ಬೆಳೆದು ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಲ್ರಿ, ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅವ್ರ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಬಸವರಾಜಣ್ಣ ಅವರ ಮತ್ತು ಅವ್ರ ಫ್ರೆಂಡ್ಸು ಬಂದಿದ್ರೆ ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯ್ತು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ.
ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡ ಮನೆ ಕಡೆ ಹೊಡ್ತಿದ್ದೇವೆ. ಧರು ಅವ್ರು ಇದಾರೆ, ಅನಿಲ್ ಅವ್ರು ಇದಾರೆ, ಮತ್ತೆ ಅದೇ ತರ ಮಹೇಶ್ ಅವ್ರು ನಮ್ಮ ಜೊತೆ ಇದಾರೆ. ಅಣ್ಣ ಇದು ಈ ಪ್ರಾಜೆಕ್ಟ್ ಇದು ದಾಳಿಂಬ್ರ ಮುದಿ ಒಂದಿಂದ ಇದು ಒಂದೇ ಅನ್ಸುತ್ತೆ. ಅದು ಮಾತ್ರ ಆಮೇಲೆ ನಿಜ. ತೊಗರಿ ಮಾಡಿದ್ವಿ 2ನೇ ದಿನಕ್ಕೆ ಹೋಯ್ತು, ಹೊಂಡಿಂದು 2ನೇ ದಿನಕ್ಕೆ ಹೋಯ್ತು, ಕಬ್ಬಿಂದು 2ನೇ ದಿನಕ್ಕೆ ಹೋಯ್ತು. ಆದಷ್ಟು ಬೇಗ ಸಂಪೂರ್ಣ ಮಾಹಿತಿ ನಮಗೆ ಇವ್ರ ಅಣ್ಣ ಬಸವಣ್ಣ ಮತ್ತು ಅವರು ಗೆಳೆಯರೆಲ್ಲ ಯಶವಂತರಾವ್ ಪಾಟೀಲ್ ಸರು ಮತ್ತು ಸಾಯಿಗೌಡ ಬ್ರದರ್ ಸರು ನಮಗೆ ಇದು ಒಂದೇ ದಿನದಾಗ ಕಂಪ್ಲೀಟ್ ಮಾಡಿದ್ರು, ಚಲೋ ಮಾಡಿದ್ರು ನಮಗೆ. ದಿನ ಮಾತ್ರ ಚೆನ್ನಾಗಿತ್ತು. ಈ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ರನ್ ಆಯ್ತು. ಇನ್ ಮುಂದೆ ನಾವು ಎಲ್ಲ ವೀಕ್ಷಕರ ಕಾತುರದಿಂದ ಕಾಯ್ತಿರ್ತಾರ ಯಾವ ತರ ಬರುತ್ತೆ ಅನ್ನೋದನ್ನ, ಅದು ನಮ್ಮ ಕೈಲಿದೆ. ಹಾಗೆ ಹೊಡೋಣ ಮನೆಗೆ. ಬಾಯ್ 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 ಬಾಯ್. ಮಹೇಶ್ ನಮ್ಮ ರೈಡರ್ ಅವರು ಹ್ಯಾವೆ ರೈಡ್ ಮಾಡ್ತಿದ್ದಾರೆ. ಅದೇ ತರ ದರಪ್ಪ ಅವರು ನಾವು ಮನೆ ಕಡೆ ಹೊಡ್ತಾ ಇದ್ದೇವೆ. ಯಪ್ಪ ಯಪ್ಪ ಯಪ್ಪ, ನಿಜವಾಗ್ಲು ಹೆವಿ ಆಗ್ಲತ್ತಣ್ಣ. ಇದು 4ನೇ ದಿನ. ನಿಜ. ಫುಲ್ 8ಕ್ಕೆ ಶುರು ಮಾಡತ್ತಿದ್ದೆವು, 6ಕ್ಕೆ ಬಂದಾಲತ್ತದ, 12ವರೆಗೆ ಮಕ್ಕೋದಾಲತ್ತದ. ನಿಜ. ಏನಂತ ಇದ್ದಾರೆ? ಇವತ್ತಂತೂ ಕಂಪ್ಲೀಟ್ ಮಾಡಿದೇವಲ್ಲ ಅಣ್ಣ. ದಾಳಿಂಬೆ ಕಂಪ್ಲೀಟ್ ಆಯ್ತು. ದಾವಳಿ ಕಂಪ್ಲೀಟ್ ಆಯ್ತು. ಇನ್ನು ಏನು ಈರುಳ್ಳಿ ಮತ್ತು ಸಾಧ್ಯವಾದರೆ ಮೆಕ್ಕೆಜೋಳ, ಈ ಬೆಳೆಗಳ ಬಗ್ಗೆ ಮಾಹಿತಿ ತಗೊಳ್ಳೋಣ. ನಮ್ಮ ಮಹದೇವಣ್ಣ, ಅನಿಲ್ ಮತ್ತು ಇನ್ನು ಏನು ನಮ್ಮ ತೋಟ ಮಾಡ್ತಾರಲ್ಲ ಸೋಮಲಿಂಗ ಅವ್ರ ಕಡೆಯಿಂದ ನಾಳೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಕಂಪ್ಲೀಟ್ ಮಾಡ್ಬಿಡ. ಎಸ್ ಸರ್. ಓಕೆ, ಡನ್. ಆಲ್ಮೋಸ್ಟು ಇವತ್ತಿನ ದಾಳಿಂಬೆ ಪ್ರಾಜೆಕ್ಟ್ ಮುಗಿಸ್ಬಿಟ್ಟೆ ಸುಮ್ಮನೆ ಬಂದು ರೆಸ್ಟ್ ಮಾಡ್ತಾಯಿದ್ವಿ. ಕೆಲವೊಂದು ಲಾಗ್ಗಳು ಪೆಂಡಿಂಗ್ ಇದ್ದ ಅದ್ರ ಮೇಲೆ ವರ್ಕ್ ಮಾಡ್ತಿದ್ವಿ. ಇವಾಗ ದರಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ಟೈಮ್ ಇವಾಗ 9:30 ಆಗಿದೆ. ಊಟ ಮಾಡೋಕ್ಕೆ ಹೋಗೋಣ ಇವಾಗ. ಊಟದ ಸಮಯ. ಊಟ ಮಾಡ್ಕೊಂಬಂದು ನಾಳೆ ಯಾವ ಥರ ಇದೆ ಪ್ರಾಜೆಕ್ಟ್ ಅನ್ನೋದನ್ನು ಪ್ಲ್ಯಾನ್ ಮಾಡೋಣ. ಓಕೆ ಸರ್? ನೋಡ್ರಿ, ನಮ್ಮ ಮಹೇಶ್ ಅವರ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ. ಮಾತಾಡವಲ್ರಿ ನಮ್ಮ ಜೊತೆ ಸಂಜೆ ಮುಂದಾಗಿಂದ. ನೋಡ್ರಿ, ದರಪ್ಪರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದರೆ ನಿಜವಾಗ್ಲು ಸ್ಟಾರ್ಟ್ ಮಾಡೋಣ ಆಗಿದ್ರೆ. ಅಲ್ಲೇ ನಮ್ಮ ಅನಿಲ್ ಅವ್ರು ಇದ್ದಾರೆ ನೋಡ್ರಿ. ಹಾಗಿದ್ರೆ ಊಟ ಸ್ಟಾರ್ಟ್ ಮಾಡೋಣ ಇವಾಗ. ಜಸ್ಟ್ ನಾವಿವಾಗ ಊಟ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಮಲಗೋ ಟೈಮ್ ಇದೆ. ಆಲ್ಮೋಸ್ಟು ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಾಗಿದೆ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಆದಂಗೆ ಅದು. ದಾಳಿಂಬೆ ಕೃಷಿದ ಮೇನ್ ಪ್ರಾಜೆಕ್ಟ್ ಇತ್ತು, ಅದು ಸಂಪೂರ್ಣವಾಗಿ ಮುಗಿದಿದೆ. ಏನಂತ ಹೇಳಿದರು? ಎಸ್, ಕಂಪ್ಲೀಟ್ ಆಯ್ತಣ್ಣ ದಾಳಿಂಬ್ರದು. ಭಾಳ ಇವತ್ತು ಹೋಲ್ ಡೇ ತೊಗೊಳ್ತು, ಬಟ್ ಚೆನ್ನಾಗೈತೆ. ಆಲ್ಮೋಸ್ಟ್ ಅಲ್ಲ ನಾವು ಇವಾಗ ಲಾಗ್ದ ಕೊನೆ ಹಂತದಲ್ಲಿದ್ದೇವೆ. ಏನಾದರೂ ಹೇಳ್ಬೋದಾ? ಚೆನ್ನಾಗೈತಣ್ಣ ಇವತ್ತು ಓವರಾಲ್ ಆಗಿ ಎಲ್ಲ ಡೇ. ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮದು ಧನ್ಯವಾದಗಳು. ಬಾಯ್. ಬಾಯ್.